ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 9ನೇ ವರ್ಗದ ಗಣಿತ ವಿಭಾಗದ 2ನೇ ಅಧ್ಯಾಯ ಯೂಕ್ಲಿಡನ ರೇಖಾಗಣಿತದ ಪ್ರಸ್ತಾವನೆ, ಯೂಕ್ಲಿಡರ ರೇಖಾಗಣಿತದ ಪ್ರಸ್ತಾವನೆ ಇದರ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ಮೊದಲ ಒಂದು ವಿಡಿಯೋದಲ್ಲಿ ನಾವು ಯೂಕ್ಲಿಡನ ಪ್ರಸ್ತಾವನೆ, ರೇಖಾಗಣಿತದ ಪ್ರಸ್ತಾವನೆ, ಅದು ನಮ್ಮ ಭಾರತದಲ್ಲಿ ಇರ್ಬೋದು, ಬೇರೆ ಬೇರೆ ನಾಗರಿಕತೆಗಳಲ್ಲಿ, ಅದು ರೋಮನ್ ನಾಗರಿಕತೆ, ಗ್ರೀಕ್ ನಾಗರಿಕತೆ, ಹರಪ್ಪ ಮೊಹೆಂಜೋದಾರ, ಈಜಿಪ್ತಿಯನ್ ನಾಗರಿಕತೆ, ಅಲ್ಲೆಲ್ಲ ಹೇಗೆ ನಾವು ರೇಖಾಗಣಿತದ ಮೂಲವನ್ನು ಕಂಡುಕೊಂಡ್ವಿ ಅನ್ನೋದನ್ನು ನೋಡಿದ್ವಿ. ಥೇಲ್ಸ್ ಬಗ್ಗೆ ನೋಡಿದ್ವಿ, ಪೈಥಾಗೋರಸ್ ಅವ್ರ ಬಗ್ಗೆನೂ ಕೂಡ ತಿಳ್ಕೊಂಡಿದ್ವಿ, ಹಾಗೆ ಯೂಕ್ಲಿಡರ ಬಗ್ಗೆನೂ ಮತ್ತು ಅವರು ಬರೆದಂತಹ ಒಂದು ಕೃತಿ ಎಲಿಮೆಂಟ್ಸ್ ಅನ್ನೋದರ ಬಗ್ಗೆನೂ ಕೂಡ ತಿಳ್ಕೊಂಡಿದ್ವಿ. ಸೊ ಇವತ್ತು ಆ ಒಂದು ಬೇಸಿಕ್ ಪಾಯಿಂಟ್ಸ್ ಮೇಲೆ ನಾವು ಎಕ್ಸಸೈಸ್ನ ಸಾಲ್ವ್ ಮಾಡೋಕ್ಕೆ ಹೋಗೋಣ. ಸೊ 2.1 ಅಭ್ಯಾಸ. ಮೊದಲನೇ ಮೇನ್ 2.1, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎಂಬುದನ್ನು ಕಾರಣ ಸಹಿತ ತಿಳಿಸಿ. ಕೆಳಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅವು ಸತ್ಯವೋ ಅಥವಾ ಸುಳ್ಳು ಎನ್ನುವುದನ್ನು ಕಾರಣ ಸಹಿತ ತಿಳಿಸಬೇಕು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್, ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗಬಹುದು. ಒಂದು ಬಿಂದು ಇದೆ, ಇದರ ಮೂಲಕ ಒಂದೇ ಸರಳ ರೇಖೆ ಹಾದು ಹೋಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತದೆ. ಸೊಲ್ಯೂಷನ್ ಅಂತ ತಗೋರಿ, ಇಲ್ಲ ಪರಿಹಾರ ಅಂತನಾದರೂ ತಗೊಳ್ಳಿ. ಹೌದಾ? ಏನು ತಪ್ಪು. ಯಾಕಂದರೆ ಕಾರಣ ಬರಿತೀವಿ ನೋಡಿ. ಯಾಕಂದರೆ ಒಂದು ಬಿಂದುವಿನ ಮೂಲಕ ಅನೇಕ ಸರಳ ರೇಖೆಗಳು ಹಾದು ಹೋಗುತ್ತವೆ. ಎಕ್ಸಾಂಪಲ್, ಇದೊಂದು ಬಿಂದು, ಹೌದಾ? ಹೀಗೆ ನಾವು ಅನೇಕ, ಇಲ್ಲೊಂದು ಬಿಂದು ಇದೆ, ಇದರ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗುತ್ತದೆ ಅನ್ನೋದು ತಪ್ಪಾಗುತ್ತೆ. ನಾವು ಸ್ವಯಂ ಸಿದ್ಧ ಸಾಮಾನ್ಯ ಸತ್ಯ ಸಂಗತಿಗಳಲ್ಲಿ ನೋಡಿದ್ದೀವಿ, ಹೌದಾ? ಸೊ ಸೆಕೆಂಡ್ ಒನ್, ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ. ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಕೇವಲ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಲು ಸಾಧ್ಯ. ಸ್ವಯಂ ಸಿದ್ಧ ಎರಡು, ಹೌದಾ? ನೋಡಿ, ತಪ್ಪು ಕಾರಣ. ಏಕೆಂದರೆ ಎರಡು ವಿಭಿನ್ನ ಬಿಂದುಗಳ ಮೂಲಕ ಒಂದೇ ಸರಳ ರೇಖೆ ಹಾದು ಹೋಗುತ್ತದೆ. ಹೌದಾ? ಫಾರ್ ಎಕ್ಸಾಂಪಲ್, ಇಲ್ಲೊಂದು ಇಲ್ಲಿ ನಾವು ಸಾಕಷ್ಟು ರೇಖೆಗಳನ್ನು ಎಳಿತೀವಿ, ಸರಳ ರೇಖೆಗಳನ್ನು, ಬಟ್ ಒಂದೇ ಒಂದು ಸರಳ ರೇಖೆ ಮಾತ್ರ ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಯಂ ಸಿದ್ಧದ ಮೂಲಕ ನಾವು ಅಭ್ಯಾಸ ಮಾಡ್ತೀವಿ. ಓಕೆ. ಥರ್ಡ್ ಒನ್, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ಸರಿಯಾಗಿದೆ, ಸರಿ. ಒಂದು ಅಂತ್ಯಗೊಂಡಿರುವ ಸರಳ ರೇಖೆಯನ್ನು ನಾವು ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ಓಕೆನಾ? ಇನ್ನು ನೆಕ್ಸ್ಟ್ ಫೋರ್ತ್ ಒನ್ ಇದೆ, ಎರಡು ವೃತ್ತಗಳು ಸಮ ಎಂದಾದರೆ ಅವುಗಳ ತ್ರಿಜ್ಯಗಳು ಸಮನಾಗಿರುತ್ತವೆ. ತ್ರಿಜ್ಯ ಸಮನಾಗಿದ್ದಾಗ ಮಾತ್ರ ಒಂದರಲ್ಲೊಂದು ವೃತ್ತಗಳು ಐಕ್ಯವಾಗುತ್ತವೆ, ಆವಾಗ ಅವು ಏನಾಗ್ತವು? ಸಮವಾಗಿರುತ್ತವೆ. ಸರಿ ಅಂತ ಹೇಳ್ತೀವಿ. ಫೋರ್ತ್ ಒನ್ ಸರಿ. ಫಾರ್ ಎಕ್ಸಾಂಪಲ್, ತ್ರಿಜ್ಯ r = 4 ಸೆಂಟಿಮೀಟರ್, r = 4 ಸೆಂಟಿಮೀಟರ್ ಇದ್ದಾಗ ಆ ಎರಡೂ ವೃತ್ತಗಳು ಏನಾಗಿರ್ತಾವು? ಸಮನಾಗಿರ್ತಾವು ಅಂತ ಹೇಳ್ತೇವೆ. ಮತ್ತು
ಸಮನಾಗಿದ್ದಾಗ ಒಂದರಲ್ಲೊಂದು ಐಕ್ಯವಾಗ್ತಾವು. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್, ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ. ಪಿ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ವೈ ಆದರೆ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ ಆಗಿದೆ. ಸರಿ ನೋಡಿ, ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ವೈ. ಹಂಗಂದ್ರೆ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ ಆಗುತ್ತಾ? ಹೌದಿಲ್ಲ? ಎಸ್, ರೈಟ್. ಎ ಬಿ ಎಷ್ಟಿರುತ್ತೋ ಪಿ ಕ್ಯೂನೂ ಅಷ್ಟೇ ಇರುತ್ತೆ. ಪಿ ಕ್ಯೂ ಎಷ್ಟಿರುತ್ತೋ ಎಕ್ಸ್ ವೈನೂ ಅಷ್ಟೇ ಇರುತ್ತೆ. ಹಂಗಂದ್ರೆ ಎ ಬಿ ಎಷ್ಟಿರುತ್ತೆ? ಎಕ್ಸ್ ವೈನೂ ಅಷ್ಟೇ ಇರುತ್ತೆ. ಸರಿಯಾಗಿದೆ. ಒಂದಕ್ಕೊಂದು ಸಮನಾದ ಅಂಶಗಳೇನಾಗಿರ್ತಾವು? ಪರಸ್ಪರ ಸಮನಾಗಿರ್ತಾವು ಅಂತ ನಾವು ಸ್ವಯಂ ಸಿದ್ಧಗಳಲ್ಲಿ ನೋಡಿದ್ದೀವಿ. ಹೌದಾ? ಸಮಾನ ಅಂಶಗಳು ಅಂತಂದು ಕಾನ್ಸೆಪ್ಟ್ ಬಂದಿತ್ತು. ಓಕೆ, ನೆಕ್ಸ್ಟು ಸೆಕೆಂಡ್ ಮೇನ್ ಹೋಗೋಣ. ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತಂದರೆ ಡೆಫಿನಿಷನನ್ನು ಹೇಳಬೇಕು. ಉದಾಹರಣೆ ಸಹಿತ ಡೆಫಿನಿಷನ್ ಹೇಳ್ತಾ ಹೋದರೆ ಅದು ವ್ಯಾಖ್ಯಾನಿಸಿದ ಹಾಗೆ. ಬೇಸಿಕ್ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ, ವ್ಯಾಖ್ಯಾನಿಸಿ ಅಂತ. ನೋಡಿ, ಫಸ್ಟ್ ಒನ್ ಸಮಾಂತರ ರೇಖೆಗಳು. ಸೆಕೆಂಡ್ ಮೇನ್, ಫಸ್ಟ್ ಒನ್ ಎ ಸಮಾಂತರ ರೇಖೆಗಳು. ನಾವು ಯಾವ ರೀತಿಯ ರೇಖೆಗಳನ್ನು ಸಮಾಂತರ ರೇಖೆಗಳು ಅಂತ ಕರಿತೀವಿ? ಎರಡು ಸರಳ ರೇಖೆಗಳನ್ನು ಅನಂತದವರೆಗೆ ನಾವೇನು ಮಾಡ್ತೀವಿ? ವೃದ್ಧಿಸ್ತಾ ಹೋಗ್ತೀವಿ. ಹಾಗೆ ವೃದ್ಧಿಸಿದಾಗಲೂ ಕೂಡ ಅವುಗಳು ಎಂದೂ ಛೇದಿಸಬಾರದು. ಎರಡು ಸರಳ ರೇಖೆಗಳನ್ನು ತಗೊಂಡು ಅವುಗಳನ್ನು ಅನಂತದವರೆಗೆ ವೃದ್ಧಿಸ್ತಾ ಹೋದಾಗೆ ಎಂದೂ ಅವು ಛೇದಿಸಿಲ್ಲ ಅಂದರೆ ಅವುಗಳನ್ನು ನಾವು ಏನಂತೀವಿ? ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ. ಅಥವಾ ಎರಡು ಸರಳ ರೇಖೆಗಳ ನಡುವಿನ ಅಂತರ ಅನಂತದವರೆಗೂ ವೃದ್ಧಿಸಿದಾಗ ಒಂದೇ ಆಗಿತ್ತು ಅಂದ್ರೆ ಅವುಗಳನ್ನು ಸರಳ ರೇಖೆಗಳು ಅಂತ ಹೇಳ್ತೀವಿ. ಓಕೆ, ಒಟ್ಟು ಎರಡು ಸರಳ ರೇಖೆ, ಸ್ಟ್ರೇಟ್ ಲೈನ್ ಅಂತ ಹೇಳ್ತೀವಲ್ಲ, ಸರಳ ರೇಖೆಗಳನ್ನು ತಗೋತೀವಿ, ಅವುಗಳನ್ನು ಹಾಗೆ ಉದ್ದಿಸ್ತಾ ಹೋಗ್ತೀವಿ, ಎಳ್ಕೊಳ್ತಾ ಹೋಗ್ತೀವಿ. ಅವು ಏನಾಗಬಾರ್ದು? ಎಷ್ಟು ದೂರ ಹೋದರೂ ಅದರ ನಡುವಿನ ಅಂತರ ಚೇಂಜ್ ಆಗಬಾರ್ದು, ಒಂದೇ ಆಗಿರಬೇಕು. ಅಥವಾ ಅವು ಎಂದೂ ಛೇದಿಸಬಾರ್ದು. ಓಕೆ, ಈ ಒಂದು ಕಾನ್ಸೆಪ್ಟಿಗೆ ನಾವು ಏನಂತ ಹೇಳ್ತೀವಿ? ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ. ಓಕೆ, ತಗೊಳ್ಳಿ. ಯಾವ ಎರಡು ಸರಳ ರೇಖೆಗಳನ್ನು ಅನಂತದವರೆಗೆ ಅಥವಾ ಅನಿರ್ದಿಷ್ಟ ಅಂತ ಹೇಳ್ತೀವಲ್ಲ, ಹಾಗೆ ಅನಂತದವರೆಗೆ ವೃದ್ಧಿಸಿದರೂ ಅವು ಛೇದಿಸುವುದಿಲ್ಲವೋ ಅವುಗಳನ್ನು ಯಾವ ಎರಡು ಸರಳ ರೇಖೆಗಳನ್ನು ಅನಂತವರೆಗೆ ವೃದ್ಧಿಸಿದರೂ ಛೇದಿಸುವುದಿಲ್ಲವೋ ಅವುಗಳನ್ನು ಸಮಾಂತರ ರೇಖೆಗಳು ಎನ್ನುವರು. ಸಮಾಂತರ ರೇಖೆಗಳು ಎನ್ನುವರು. ಉದಾಹರಣೆ ಎ ಬಿ ಸಿ ಡಿ. ನೋಡಿ, ಇವನು ಎಷ್ಟಾದರೂ ನೀವೇನು ಮಾಡ್ಬೋದು? ಅನಿರ್ದಿಷ್ಟ ಅನಿರ್ದಿಷ್ಟದವರೆಗೆ ವೃದ್ಧಿಸಿದಾಗ ಅವು ಏನಾಗಬಾರ್ದು? ಛೇದಿಸಬಾರ್ದು, ಒಂದನ್ನೊಂದು ಕ್ರಾಸ್ ಮಾಡಬಾರ್ದು. ಅಥವಾ ಅವುಗಳ ನಡುವಿನ ಅಂತರ ಎಲ್ಲಿ ಹೋದರೂ ಏನಾಗಿರಬೇಕು? ಸೇಮ್ ಆಗಿರಬೇಕು. ಇಂತಹ
ಎರಡು ಸರಳ ರೇಖೆಗಳನ್ನು ನಾವು ಸಮಾಂತರ ರೇಖೆಗಳು ಅಂತ ಕರಿತೀವಿ. ಏನಂತೀವಿ? ಸಮಾಂತರ ರೇಖೆಗಳು. ಯಾವ ಎರಡು ಸರಳ ರೇಖೆಗಳನ್ನು ಅನಂತದವರೆಗೆ ವೃದ್ಧಿಸಿದಾಗಲೂ ಅವು ಛೇದಿಸುವುದಿಲ್ಲವೋ ಅದನ್ನು ನಾವು ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಲಂಬ ರೇಖೆಗಳು. ಇದನ್ನು ಸಿಂಬಾಲಿಕಲಿ ಹೀಗೆ ನಾವು ಗುರುತಿಸ್ತೀವಿ. ಸಿಂಬಾಲಿಕಲಿ ಈ ಥರ ಗುರುತಿಸ್ತೀವಿ. ಲಂಬ ರೇಖೆಗಳು ಅಂದರೆ ಈ ಥರ ಗುರುತಿಸ್ತೀವಿ ನಾವು. ಲಂಬ ರೇಖೆಗಳು ಅಂಥೇಳಿ ಒಂದಕ್ಕೊಂದು ಲಂಬವಾಗಿವೆ. ಇದನ್ನು ಡೈಗ್ರಾಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾವೆ ನೋಡಿ. ಹೇಗೆ? OA ಮತ್ತು OB ರೇಖೆಗಳ ನಡುವಿನ ಕೋನ 90 ಡಿಗ್ರಿ ಆಗಿದ್ದಾಗ OA ಮತ್ತು OB ಈ ಒಂದು ಸರಳ ರೇಖೆ ಅಥವಾ ರೇಖೆಗಳ ನಡುವಿನ ಕೋನ 90 ಡಿಗ್ರಿ ಆಗಿದ್ದಾಗ ಈ ಎರಡೂ ರೇಖೆಗಳನ್ನು ಲಂಬ ರೇಖೆಗಳು ಅಂತ ಹೇಳ್ತೀವಿ. ನೋಡ್ರಿ, ಲಂಬ ಅಂದ್ರೇನು? 90 ಡಿಗ್ರಿ ಬರಬೇಕು. ಯಾವುದೇ ಎರಡು ಸರಳ ರೇಖೆಗಳ ಮಧ್ಯೆ 90 ಡಿಗ್ರಿ ಉಂಟಾಗ್ತಿತ್ತು ಅಂದ್ರೆ ಅದಕ್ಕೆ ನಾವೇನಂತೀವಿ? ಲಂಬ ರೇಖೆಗಳು ಅಂತ ಹೇಳ್ತೀವಿ. ಹೌದಾ? ಇಲ್ಲಿ OA ಮತ್ತು OBಗಳ ನಡುವಿನ ಕೋನ 90 ಡಿಗ್ರಿ ಆಗಿದೆ. ಇಂತಹ ರೇಖೆಗಳನ್ನು ಯಾವ್ಯಾವು? OA ಮತ್ತು OB. ಹೌದಾ? ಲಂಬ ರೇಖೆಗಳು ಎನ್ನುವರು. OA ಮತ್ತು OB ಇವುಗಳ ನಡುವಿನ ಕೋನ ಏನಾಗೈತಿ? 90 ಡಿಗ್ರಿಯನ್ನು ಹೊಂದೈತಿ. ಹಾಗಾಗಿ ಇವೆರಡನ್ನು ನಾವೇನಂತ ಹೇಳಿದ್ವಿ? ಲಂಬ ರೇಖೆಗಳು ಅಂತ ಕರೆದ್ವಿ. ಇನ್ನು ನೆಕ್ಸ್ಟ್ ಥರ್ಡ್ ಒನ್, ರೇಖಾಖಂಡ. ರೇಖಾಖಂಡ. ಒಂದು ಸರಳ ರೇಖೆ ಎರಡು ಅಂತ್ಯ ಬಿಂದುಗಳನ್ನು ಹೊಂದಿದ್ದರೆ, ಒಂದು ಸರಳ ರೇಖೆ ಅದನ್ನು ಒಂದು ಸರಳ ರೇಖೆ ನಾವು ಈ ಥರ ಡ್ರಾ ಮಾಡ್ತೀವಿ, AB ಅಂತ ಕರಿದ್ವಿ. ಇದೇನಾದರೂ ಈ ಥರ ಅಂತ್ಯ ಬಿಂದುಗಳನ್ನು ಹೊಂದಿದ್ದರೆ ಇಲ್ಲಿ ಇದು ಕಟ್ ಆಯ್ತಿದ್ದು, ನೆಕ್ಸ್ಟ್ ಹೋಗಲ್ಲ. ಹೌದಾ? ಸೊ AB ಸರಳ ರೇಖೆ ಅಂತ್ಯ ಬಿಂದುಗಳನ್ನು ಹೊಂದಿದೆ. ಹಾಗಾಗಿ ಇದನ್ನು ನಾವೇನಂತ ಹೇಳ್ತೀವಿ? ರೇಖಾಖಂಡ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ರೇಖಾಖಂಡ. ಒಂದು ಸರಳ ರೇಖೆ ಎರಡು ಅಂತ್ಯ ಬಿಂದುಗಳನ್ನು ಹೊಂದಿದ್ದರೆ, ಸರಳ ರೇಖೆಯನ್ನು ಹೀಗೆ ತಗೋತೀವಿ ನಾವು. ಅಂತ್ಯ ಬಿಂದು ಅಂದರೆ ಈ ಥರ ಸ್ಟಾಪ್ ಆಗಿದೆ. ಹೌದಾ? ಒಂದು ಸರಳ ರೇಖೆ ಎರಡು ಅಂತ್ಯ ಬಿಂದುಗಳನ್ನು ಹೊಂದಿದ್ದರೆ ಅದನ್ನು ರೇಖಾಖಂಡ ಅಂತ ಕರಿತೀವಿ. ನೆಕ್ಸ್ಟ್ ಫೋರ್ತ್ ಒನ್, ವೃತ್ತದ ತ್ರಿಜ್ಯ. ವೃತ್ತದ ಕೇಂದ್ರ ಭಾಗದಿಂದ ಪರಿಧಿಗೆ ಇರುವಂತಹ ದೂರ. ಇದು ವೃತ್ತ ಕೇಂದ್ರ ಅಂತ ಹೇಳ್ತೀವಿ, ಇದನ್ನು ಪರಿಧಿ ಅಂತ ಹೇಳ್ತೀವಿ. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂತ ಹೇಳ್ತೀವಿ, ವೃತ್ತದ ಪರಿಧಿ. ಈ ಕೇಂದ್ರ ಭಾಗದಿಂದ ಈ ಪರಿಧಿಗೆ ಇರುವಂತಹ ದೂರವನ್ನು ನಾವೇನಂತ ಹೇಳ್ತೀವಿ? ವೃತ್ತದ ತ್ರಿಜ್ಯ ಅಂತ ಹೇಳ್ತೀವಿ. ಇದೇ ರೀತಿ ಇನ್ನೊಂದೆರಡು ಪಾಯಿಂಟ್ಸ್ ಇದೆ, ಈಸಿ ಇದೆ, ನೀವು ಟ್ರೈ ಮಾಡಬಹುದು. ಇನ್ನು ನೆಕ್ಸ್ಟು ಥರ್ಡ್ ಮೇನ್, ಆಧಾರ ಪ್ರತಿಜ್ಞೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಥರ್ಡ್ ಮೇನ್, ಈ ಕೆಳಗಿನ ಆಧಾರ ಪ್ರತಿಜ್ಞೆಗಳನ್ನು ಗಮನಿಸಿ. ಎರಡು ಆಧಾರ ಪ್ರತಿಜ್ಞೆಗಳನ್ನು ಕೊಟ್ಟಿದ್ದಾವೆ. ಎ ಮತ್ತು ಬಿ ಎಂಬ ಎರಡು ವಿಭಿನ್ನ ಬಿಂದುಗಳನ್ನು ನೀಡಿದಾಗ, ಎ ಮತ್ತು ಬಿ ಎಂಬ ಎರಡು ವಿಭಿನ್ನ ಬಿಂದುಗಳನ್ನು ನೀಡಿದಾಗ ಅವುಗಳ ನಡುವೆ ಸಿ ಎಂಬ ಮೂರನೇ ಬಿಂದು ಇದೆ.
ಎ ಮತ್ತು ಬಿ ಅಂತ ಹೇಳ್ಕೊಟ್ಟಾರ. ಅವುಗಳ ನಡುವೆ ಏನೈತಿ ಸಿ ಅನ್ನುವಂಥ ಒಂದು ಬಿಂದು ಐತಿ ಅಂತ ಹೇಳ್ತಾರೆ. ಮೊದಲನೇ ಆಧಾರ ಪ್ರತಿಜ್ಞೆ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ನೋಡ್ರಿ, ಏಕರೇಖಾಗತವಲ್ಲದಿರುವ ಕನಿಷ್ಠ 3 ಬಿಂದುಗಳು ಈ ಸರಳ ರೇಖೆ ಹೊಂದಿದೆ. ಈ ಆಧಾರ ಪ್ರತಿಜ್ಞೆ ಸರಿ ಹೊಂದುತ್ತದೆಯೇ ವಿವರಿಸಿ ಅಂತ ಹೇಳ್ತಾರೆ. ನೋಡ್ರಿ, ಮೊದಲನೇದು ಓಕೆ, 2 ವಿಭಿನ್ನ ಬಿಂದುಗಳನ್ನು ನೀಡಿದ್ದೀವಿ, ಎ ಮತ್ತು ಬಿ. ಇದರ ನಡುವೆ ಸಾಕಷ್ಟು ಬಿಂದುಗಳು ಇರ್ತಾವು, ಹೌದಾ? ಸೊ ಅವ್ರು ಸಿ ಅಷ್ಟೇ ಕೊಟ್ಟಿದ್ದಾರೆ. ಇನ್ನು ಡಿ ಇ ಎಫ್ ಸಾಕಷ್ಟು ಇರ್ಬೋದು. ಇದನ್ನು ಎಕ್ಸ್ ವೈ ಅಂತ ತಗೋವಿ. ಇಲ್ಲಿ ಎ ಬಿ ಸಿ ಡಿ ಎಷ್ಟಾದರೂ ಇರ್ಬೋದಲ್ಲ. ಹಾಗಾಗಿ ಮೊದಲನೇ ಆಧಾರ ಪ್ರತಿಜ್ಞೆ ಸರಿ. ಮೊದಲನೇದೇನಾಗುತ್ತೆ, ಸರಿಯಾಗಿದೆ. 2 ಬಿಂದುಗಳ ನಡುವೆ ಮತ್ತೊಂದು ಬಿಂದು ಇರುತ್ತದೆ ಅಂತ ಬರೀಬಹುದು. ಸರಿ, ಎ ಮತ್ತು ಬಿಗಳ ನಡುವೆ ಸಿ ಬಿಂದು ಇದೆ. ಆದರೆ ನೋಡಿ, ಏಕರೇಖಾಗತವಲ್ಲದಿರುವ ಕನಿಷ್ಠ 3 ಬಿಂದುಗಳು. ಏಕರೇಖಾಗತನೇ ಬರಬೇಕು. ಏಕರೇಖಾಗತ ಅಲ್ಲ ಅಂದರೆ ಅದು ಏನಾಗುತ್ತೆ, ಸ್ವಯಂ ಸಿದ್ಧ ಆಗುತ್ತೆ, ಆಧಾರ ಪ್ರತಿಜ್ಞೆ ಆಗೋದಿಲ್ಲ. ಸ್ವಯಂ ಸಿದ್ಧ ಅಂದ್ರೇನು, ವಿಜ್ಞಾನಕ್ಕೂ ಹೋಲಿಸಿ ಹೇಳ್ತೀವಿ, ಗಣಿತದ ಇತರ ಶಾಖೆಗಳಿಗೂ ಕೂಡ ನಾವೇನು ಮಾಡ್ತೀವಿ, ವಿಭಾಗಗಳಿಗೂ ಕೂಡ ಹೋಲಿಸಿ ಸಾಮಾನ್ಯವಾಗಿ ಒಪ್ಪಿಕೊಳ್ಳುವಂತಹ ಸತ್ಯ ಸಂಗತಿಗಳನ್ನು ನಾವೇನಂತೀವಿ, ಸ್ವಯಂ ಸಿದ್ಧ ಅಂತೇಳಿ ಕರೆದಿದ್ವಿ. ಬಟ್ ಇದೇನಾಗಲ್ಲ, ಸೆಕೆಂಡ್ ಪಾಯಿಂಟು ಆಧಾರ ಪ್ರತಿಜ್ಞೆ ಆಗಲ್ಲ, ಸ್ವಯಂ ಸಿದ್ಧವನ್ನು ಪಾಲಿಸುತ್ತದೆ. ಏಕರೇಖಾಗತವಲ್ಲದಿರುವ ಕನಿಷ್ಠ 3 ಬಿಂದುಗಳಿವೆ ಅಂತಂದರೆ ಇಲ್ಲ, ಇವು ಆಧಾರ ಪ್ರತಿಜ್ಞೆಯನ್ನು ಪಾಲಿಸುವುದಿಲ್ಲ. ಆದರೆ ಸ್ವಯಂ ಸಿದ್ಧವನ್ನು ಪಾಲಿಸುತ್ತವೆ. ಸ್ವಯಂ ಸಿದ್ಧವನ್ನು ಪಾಲಿಸುತ್ತದೆ. ಓಕೆ, ನೆಕ್ಸ್ಟ್ 4th ಮೇನ್ ಹೋಗೋಣ. AC is equal to BC ಆಗುವಂತೆ, AC is equal to BC ಆಗುವಂತೆ ಬಿ ಮತ್ತು ಸಿಗಳ ನಡುವೆ ಎ ಮತ್ತು ಬಿಗಳ ನಡುವೆ ಸಿ ಎಂಬ ಬಿಂದು ಇದೆ. AC is equal to BC ಆಗಬೇಕಂತ, ಹಂಗೆ ಎ ಬಿ ನಡುವೆ ಏನೈತಿ, ಒಂದು ಬಿಂದು ಐತಿ, ಮಿಡ್ ಪಾಯಿಂಟ್ ಅಂತ ಅರ್ಥ ಆಗುತ್ತಾ, ಮಧ್ಯ ಬಿಂದು ಅಂತೇಳಿ ಅರ್ಥ ಆಗುತ್ತಾ ಇದೇ. ಹಾಗಾದರೆ AC is equal to 1/2 AB ಎಂದು ಸಾಧಿಸಿ. ಏನಂತ ಸಾಧಿಸಬೇಕು, AC is equal to 1/2 AB. ಕಂಡೀಷನ್ ಏನು, AC is equal to BC ಐತಿ. ಒಂದು ಡ್ರಾ ಮಾಡ್ಕೊಂಬಿಡೋಣ. ಎ ಬಿ ಮಿಡಲ್ ಏನೈತಿ, ಸಿ. AC is equal to ಏನಾಗುತ್ತಾ, BC ಆಗುತ್ತಾ. ಓಕೆ, ಕೊಟ್ಟಿದ್ದೇನು ಅವರು, AC is equal to BC. ನಾ ಎರಡೂ ಕಡೆ ACಯನ್ನು ಕೂಡಿಸ್ತೀನಿ. AC plus AC is equal to AC plus BC. BC as it is, AC as it is. ನಾ ಇಲ್ಲೇನು ಕೂಡಿಸಿದೆ, ಎರಡು ಕಡೆ AC ಇವೆರಡು ಕ್ಯಾನ್ಸಲ್ ಮಾಡಿ ರಿಮೈನಿಂಗ್ ಸೇಮ್ ಉಳಿತದೆ. ಓಕೆ, ಈಗ ನೋಡ್ರಿ ಇದೇನಾತ, 1AC ಎಷ್ಟಾತ, 2AC is equal to AC plus BC. ಹಿಂಗಂದ್ರೆ ಏನು, ಟೋಟಲ್ AB. ಹಾಗಂದ್ರೆ AC ಇಲ್ಲೇ ಇರಲಿ, ಈ 2 ಈ ಕಡೆ ಬಂದು 1/2 ಆಗುತ್ತಾ, AB. ಸಾಧಿಸಿದ್ವಿ, ಸಾಧಿಸಿ ಅಂತ ಕೊಟ್ಟಿದ್ದು. AC is equal to 1/2 BC AB ಎಂದು ಸಾಧಿಸಿ. ಸಾಧನೆ ಏನಿತ್ತು, AC is equal to 1/2 AB ಅಂತ ಮಾಡಂತ ಹೇಳಿದ್ವಿಲ್ಲ. ಏನು ತೊಗೊಂಡೆ, ಲೈನ್ ಹಾಕಿದೆ ನಾನು. ಎ ಮತ್ತು ಬಿಗಳ ಮಧ್ಯಬಿಂದು ಸಿ ಆಗಿತ್ತು. ಹೆಂಗಾಗಿತ್ತು, AC is equal to BC ಆಗುವಂಗೆ ಸಿ ಒಂದು ಪಾಯಿಂಟನ್ನು ತೊಗೊಂಡಿದ್ದೆ. ದತ್ತ ಕೊಟ್ಟಿದ್ದು, ನಾ ಈ ದತ್ತವನ್ನು ತಗೊಂಡು ಎರಡೂ ಕಡೆ ಏನು ಮಾಡಿದೆ, ACಯನ್ನು ಕೂಡಿಸ್ಕೊಂಡೆ. AC plus AC is equal to AC plus BC ಆಯಿತು. 2AC is equal to ಇದು ಪ್ಲಸ್ ಇದಂದ್ರೆ ಏನು, ಟೋಟಲ್ AB.
2 ಈ ಕಡೆ ಇದ್ದಿದ್ದು ಈ ಕಡೆ ಬಂದವ ಡಿವೈಡೆಡ್ ಬೈ ಆಗುತ್ತಾ. ಸೊ AC ಈಸ್ ಈಕ್ವಲ್ ಟು 1/2 AB ಎಂದು ಸಾಧಿಸಿದೆ. ಓಕೆ, ನೆಕ್ಸ್ಟು 6th ಒನ್ ನೋಡಿ. 6th ಒನ್ ನೋಡಿ, AC ಈಸ್ ಈಕ್ವಲ್ ಟು BD. AC ಈಸ್ ಈಕ್ವಲ್ ಟು BD ಆದರೆ AC ಈಸ್ ಈಕ್ವಲ್ ಟು BD ಆದರೆ AC ಈಸ್ ಈಕ್ವಲ್ ಟು BD ಆದರೆ AB ಈಸ್ ಈಕ್ವಲ್ ಟು CD ಎಂದು ಸಾಧಿಸಿ. ಡೈಗ್ರಾಮ್ ಕೊಟ್ಟಿದ್ದಾರೆ, ಡೈಗ್ರಾಮ್ ಹಾಕೊಂಡ್ಬಿಡೋಣ. ಈ ರೀತಿ ಡೈಗ್ರಾಮ್ ಕೊಟ್ಟಿದ್ದಾರೆ. ADBC. AC ಈಸ್ ಈಕ್ವಲ್ ಟು BD ಆದರೆ AB ಈಸ್ ಈಕ್ವಲ್ ಟು CD ಅಂಥೇಳಿ ನಾವು ಸಾಧಿಸಬೇಕು. ಸೊ ಇದನ್ನೇ ವಾಪಸ್ ತಗೊಳ್ಳೋಣ. AC ಈಸ್ ಈಕ್ವಲ್ ಟು BD. ಹೌದಾ, AC ಬಿಡಿಸ್ಕೊಳ್ಳೋಣ. AC ಏನಿದೆ? AC ಅಂದ್ರೇನು? AB ಪ್ಲಸ್ BC. ಹೌದಾ, AB ಪ್ಲಸ್ BC. ಹಾಗೆ BD ಬಿಡಿಸ್ಕೊಳ್ಳಿ. BD ಅಂದ್ರೇನು? BC ಪ್ಲಸ್ CD. ಹೌದಾ, ಇಕ್ವೇಷನ್ 1 ಇಕ್ವೇಷನ್ 2 1 ಈಸ್ ಈಕ್ವಲ್ ಟು 2. ಯಾಕಂದ್ರೆ ದತ್ತ ಕೊಟ್ಟಿದ್ದು ಅವರು. ಹಾಕೊಳ್ಳೋಣ. AB ಪ್ಲಸ್ BC ಈಸ್ ಈಕ್ವಲ್ ಟು BC ಪ್ಲಸ್ CD. BC ಕ್ಯಾನ್ಸಲ್ ಆಗುತ್ತಾ. ಸೊ AB ಈಸ್ ಈಕ್ವಲ್ ಟು CD ಎಂದು ಸಾಧಿಸಿದೆ. AC ಈಸ್ ಈಕ್ವಲ್ ಟು BD ಆದರೆ AB ಈಸ್ ಈಕ್ವಲ್ ಟು CD ಎಂದು ಸಾಧಿಸಿ ಅಂತಿತ್ತು. ಸೊ ACನ ಬಿಡಿಸ್ಕೊಂಡೆ. AC ಅಂದ್ರೆ ಏನು? AB ಪ್ಲಸ್ BC. BD ಅಂದ್ರೆ ಏನು? BC ಪ್ಲಸ್ CD. ಇವೆರಡು ಈಕ್ವಲ್ ಅಂತ ತಗೋಬೇಕು, ಯಾಕಂದ್ರೆ ದತ್ತ ಕೊಟ್ಟಿದ್ದ. ಸೊ BC ಕ್ಯಾನ್ಸಲ್ ಆಗುತ್ತಾ. AB ಈಸ್ ಈಕ್ವಲ್ ಟು CD ಅಂತ ಹೇಳಿ ನಮ್ಗೆ ಆನ್ಸರ್ ಬರುತ್ತೆ. ಓಕೆನಾ. ಸೊ ಇವತ್ತು ನಾವೇನು ಮಾಡಿದ್ವಿ? 2.1 ಅಭ್ಯಾಸವನ್ನು ಬಿಡಿಸಿದ್ವಿ. ಹಾಗೆ 2.2 ಅಭ್ಯಾಸದಲ್ಲಿ ಎರಡು ಕ್ವಶನ್ ಇದೆ ನೋಡಿ. ಏನಂತ ಕೊಟ್ಟಿದ್ದಾವೆ? ಅರ್ಥ ಮಾಡಿಕೊಳ್ಳಲು ಸುಲಭವಾಗುವಂತೆ ಯೂಕ್ಲಿಡ್ನ 5ನೇ ಆಧಾರ ಪ್ರತಿಜ್ಞೆಯನ್ನು ನೀವು ಹೇಗೆ ಬದಲಾಯಿಸಿ ಬರೆಯುವಿರಿ ಅಂತ ಹೇಳ್ತಾರೆ. ಆಧಾರ ಪ್ರತಿಜ್ಞೆಗಳನ್ನು ನಾವು ಬದಲಾಯಿಸಿ ಬರೆಯೋದು ತಪ್ಪಾಗುತ್ತೆ. ಆದರೆ ಅವರು ಬದಲಾಯಿಸಿ ಬರೆಯಿರಿ ಅಂತ ಹೇಳಿದಾಗೆ ನಾವು ಬರೀಲೇಬೇಕಾಗತ್ತೆ. ಹೌದಾ? ಏನು ಹೇಳಿತ್ತು ಯೂಕ್ಲಿಡ್ನ 5ನೇ ಆಧಾರ ಪ್ರತಿಜ್ಞೆ? ಎರಡು ಸಮಾಂತರ ರೇಖೆಗಳನ್ನು, ಹೌದಾ, 2 ಸಮಾಂತರ ರೇಖೆಗಳನ್ನು ತೆಗೆದುಕೊಂಡಾಗ ಅವುಗಳನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ ಒಂದೇ ಬದಿಯಲ್ಲಿದ್ದಂತಹ ಕೋನಗಳು, ಅಂತಃಕೋನಗಳು, ಅನುರೂಪ ಅಂತಃಕೋನಗಳ ನಡುವಿನ ಕೋನ 90 ಡಿಗ್ರಿಗಿಂತ ಕಡಿಮೆಯಾಗಿದ್ದರೆ ಅವುಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ. ಅವುಗಳನ್ನು ಅನಂತದವರೆಗೆ ವೃದ್ಧಿಸಿದಾಗ ಅವುಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಬರೀಬಹುದು. ಯೂಕ್ಲಿಡ್ನ 5ನೇ ಆಧಾರ ಪ್ರತಿಜ್ಞೆಯನ್ನು ಸಮಾಂತರ ರೇಖೆಗಳು ಇರುವುದನ್ನು ಪ್ರತಿಪಾದಿಸುತ್ತದೆ ಅಂತ ಕೇಳಿದಾಗ, ಹೌದು, ಅಲ್ಲಿ ಸಮಾಂತರ ರೇಖೆಗಳಂತ ತಗೊಂಡಿದ್ದಾರೆ. 2 ಸಮಾಂತರ ರೇಖೆಗಳನ್ನು ತೆಗೆದುಕೊಂಡು ಒಂದು ಛೇದಕ ರೇಖೆ ಛೇದಿಸಿದಾಗ, ಆದರೆ ಇದೇನಾಗುತ್ತೆ? ಸಮಾಂತರ ರೇಖೆಗಳ ನಡುವಿನ ಕೋನ ತಗೊಂಡಿದ್ದಾರೆ. ನೆಕ್ಸ್ಟ್ ಹಾಫ್ ಫಾಲ್ಟಲ್ಲಿ ಮೊದಲನೇ ಭಾಗದೊಳಗೆ ಸಮಾಂತರ ರೇಖೆಗಳಂತ ಮೆನ್ಷನ್ ಮಾಡ್ಯಾರ. ಆಮೇಲೆ ಛೇದಕ ರೇಖೆ ಛೇದಿಸಿದಾಗ ಅನುರೂಪ ಅಂತಃಕೋನಗಳು 90 ಡಿಗ್ರಿಗಿಂತ ಕಡಿಮೆಯಾಗಿತ್ತು ಅಂತ ಕಂಡೀಷನ್ ಮೆನ್ಷನ್ ಮಾಡ್ಯಾರ. ಅದಕ್ಕಿಂತ ಮುಂಚೆ ಸಮಾಂತರ ರೇಖೆಗಳಿರುವುದನ್ನು ಪ್ರತಿಪಾದಿಸಿವೆ. ಮೊದಲ ಅರ್ಧ ಭಾಗದಲ್ಲಿ ಪ್ರತಿಪಾದಿಸಿವೆ, ಆದರೆ ನಂತರದ ಅರ್ಧ ಭಾಗದಲ್ಲಿ ಆ ಒಂದು ಹೇಳಿಕೆ ಕಂಟಿನ್ಯೂ ಆಗೋದಿಲ್ಲ ಅಂಥೇಳಿ ನಾವು ಬರೀಬಹುದು. ಓಕೆನಾ ವಿದ್ಯಾರ್ಥಿಗಳೇ, ನಾವು ಇವತ್ತೇನೇನು ನೋಡಿದ್ವಿ? 2.1 ಮತ್ತು 2.2 ಅಭ್ಯಾಸವನ್ನು. 2.2ದಲ್ಲಿ ಎರಡು ಏನು ಆಧಾರ ಪ್ರತಿಜ್ಞೆಗಳನ್ನು ಚೇಂಜ್ ಮಾಡಿ ಬರೀರಿ ಅಂತ ಇತ್ತು. ಸೊ ಹಾಗಾಗಿ ನೀವು ಅದನ್ನು ಟ್ರೈ ಮಾಡ್ಬೋದು. ಸೊ ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ, ಅಭ್ಯಾಸ 2.1 ಮತ್ತು 2.2 ಅನ್ನು ಸಂಪೂರ್ಣವಾಗಿ ಬಿಡಿಸುವುದು. ಅಭ್ಯಾಸ 2.1 ಮತ್ತು 2.2 ಅನ್ನು ಉಳಿದಿರೋ ಲೆಕ್ಕಗಳ ಜೊತೆಗೆ
ನಾವು ಇವತ್ತೇನು ವಿಡಿಯೋದಲ್ಲಿ ಬಿಡಿಸಿದ್ದೀವಲ್ಲ ಇವುಗಳನ್ನು ಕೂಡ ಬಿಡಿಸಬೇಕು. ಹಾಗಾಗಿ ಸಂಪೂರ್ಣವಾಗಿ ಬಿಡಿಸಿ. ಓಕೆ, 2.1 2.2ದಲ್ಲಿ ಎರಡು ಆಧಾರ ಪ್ರತಿಜ್ಞೆಗಳ ಮೇಲೆ ಲೆಕ್ಕ ಇತ್ತು. ಸೊ ಅದನ್ನು ನಾನು ಡಿಕ್ಟೇಟ್ ಮಾಡಿದ್ದೀನಿ, ವಿವರಿಸಿದ್ದೀನಿ. ಈ ಒಂದು ವಿಡಿಯೋಕ್ಕಿಂತ ಮುಂಚೆ ಹಿಂದಿನ ವಿಡಿಯೋದಲ್ಲೂ ಕೂಡ ನಾವೇನು ಮಾಡಿದ್ದೀವಿ, ಈ ಒಂದು ಆಧಾರ ಪ್ರತಿಜ್ಞೆಗಳನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದೀವಿ, ತಿಳ್ಕೊಂಡಿದ್ದೀವಿ, ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದೀವಿ. ಆ ಒಂದು ಬೇಸ್ ಮೇಲೆ ನೀವು ಅದನ್ನು ಟ್ರೈ ಮಾಡಬಹುದು. ಓಕೆ, ಧನ್ಯವಾದಗಳು.